ನಮಸ್ಕಾರ. ಇನ್ ದ ಪ್ರೀವಿಯಸ್ ವಿಡಿಯೋ ನಾವು ಎಂಥ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ ಅಂದ್ರೆ ಒಂದು ಕಂಪೌಂಡದ ಎಂಪಿರಿಕಲ್ ಫಾರ್ಮುಲಾ ಕೊಟ್ಟಿರ್ತಾರೆ, ನಾವು ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿರ್ತಾರೆ, ಒಂದು ಕಂಪೌಂಡದ ಎಂಪಿರಿಕಲ್ ಫಾರ್ಮುಲಾ ಕೊಟ್ಟಿರ್ತಾರೆ, ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಮಾಡಬೇಕು ಅಂತ ನಾವು ಪ್ರೀವಿಯಸ್ ವಿಡಿಯೋ ಒಳಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ನಾ ಏನು ಡಿಸ್ಕಸ್ ಮಾಡೋದೀನಿ, ಈ ವಿಡಿಯೋ ಒಳಗೆ ನಾ ಏನು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದೀನಿ. ಈ ಟೈಪ್ ಪ್ರಾಬ್ಲಮನ್ನು ಪಕ್ಕಾ ನಿಮ್ಮ ಎಕ್ಸಾಮ್ಸ್ ಒಳಗೆ ಕೇಳ್ತಾರೆ. 4 ಮಾರ್ಕ್ಸ್ ಕ್ವಶನ್ ಇರ್ತೈತಿ ಇದು. ಸೊ ಇದು ಗ್ಯಾರಂಟೀಡ್ ಕ್ವಶನ್ ಇನ್ ಯುವರ್ ಎಕ್ಸಾಮ್ಸ್. ಸೊ ಇದೇನು ಕ್ವಶನ್ ಓದೋನು ಹೆಂಗೆ ಸಾಲ್ವ್ ಮಾಡೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ನಾನು ಹೇಳಿದ್ದೆ, ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಅರ್ಥ ಆಗ್ಬೇಕಂದ್ರೆ ನಮ್ದು ಇದ್ರದ್ದು ಹಿಂದಿಂದು ವಿಡಿಯೋ ಒಳಗೆ ನಾನು ಏನು ಹೇಳಿದೆ ಅದು ಅರ್ಥ ಆಗಿರಬೇಕು ಅಂತ ಹೇಳಿದ್ದೆ. ಸೊ ಅದು ಹೋಪ್ಫುಲಿ ನೀವು ನೋಡಿ ಅರ್ಥ ಮಾಡ್ಕೊಂಡಿರಿ. ಸೊ ಈ ಪ್ರಾಬ್ಲಮ್ ಫಸ್ಟ್ ಓದೋನು, ಏನು ಕೇಳ್ಯಾರ, ಏನು ಕೊಟ್ಟಾರ, ಏನು ಇನ್ಫಾರ್ಮೇಷನ್ ಕೊಟ್ಟಾರ, ಏನು ನಮಗೆ ಕೇಳ್ಯಾರ ಅನ್ನೋದು ಓದಿ ವಿಲ್ ಟ್ರೈ ಟು ಸಾಲ್ವ್ ದ ಕ್ವಶನ್, ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಸೊ ನಾನು ಇಲ್ಲಿ ಆಲ್ರೆಡಿ ಕ್ವಶನ್ ಬರ್ದೀನಿ, ಒಮ್ಮೆ ನಾನು ಕ್ವಶನ್ ಓದ್ತೀನಿ. A compound contains 4.07% hydrogen. 4.07% ಏನಿರುತ್ತೆ ಅಂತಂದ್ರಾಗ ಹೈಡ್ರೋಜನ್ ಐತಿ. 24.25% ಕಾರ್ಬನ್. 24.25% ಕಾರ್ಬನ್ and 71.75% chlorine. Its molar mass is 99.03 gram. ಒಂದು ಕಂಪೌಂಡ್ ಐತಿ. ಆ ಕಂಪೌಂಡು ಒಳಗೆ ಏನೇನೈತಿ, ಹೈಡ್ರೋಜನ್ ಐತಿ, ಕಾರ್ಬನ್ ಐತಿ, ಕ್ಲೋರಿನ್ ಐತಿ. ಆ ಕಂಪೌಂಡದು ಮೋಲಾರ್ ಮಾಸ್ ಎಷ್ಟು? ಇಟ್ಸ್ ಮೋಲಾರ್ ಮಾಸ್ ಈಸ್ 99.03 ಗ್ರಾಮ್. ಮೋಲಾರ್ ಮಾಸ್ ಈಸ್ 99.03 ಗ್ರಾಮ್. ಹೈಡ್ರೋಜನ್ ಎಷ್ಟು ಪರ್ಸೆಂಟೇಜ್? 4.07% ಐತಿ. ಕಾರ್ಬನ್ ಆ ಕಂಪೌಂಡ್ ಒಳಗೆ ಹೈಡ್ರೋಜನ್ ಎಷ್ಟು ಪರ್ಸೆಂಟೇಜ್ ಐತಿ? 4.07% ಐತಿ. ಕಾರ್ಬನ್ ಎಷ್ಟೈತಿ? 24.25% ಐತಿ. ಕ್ಲೋರಿನ್ ಏನೈತಿ? 71.75% ಐತಿ ಆ ಕಂಪೌಂಡ್ ಒಳಗೆ. ಇವು ಮೂರು, ಕಾರ್ಬನ್, ಹೈಡ್ರೋಜನ್, ಕ್ಲೋರಿನ್. ಅವು ಎಷ್ಟೆಷ್ಟು ಅದಾವು ಅಂತ ಕೊಟ್ಟಾರ. ಇಷ್ಟು ಕೊಟ್ಟಾರ. ಕೇಳ್ಯಾರ ಏನು, ವಾಟ್ ಆರ್ ಇಟ್ಸ್ ಎಂಪಿರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ಈ ಕಂಪೌಂಡದ್ದು ಎಂಪಿರಿಕಲ್ ಫಾರ್ಮುಲಾ ಏನು, ಮಾಲಿಕ್ಯುಲರ್ ಫಾರ್ಮುಲಾ ಏನು, ಎರಡೂ ನಾವು ಹೇಳ್ಬೇಕು. ಹೋದ ಪ್ರಾಬ್ಲಮ್ ಒಳಗೆ, ಲಾಸ್ಟ್ ವಿಡಿಯೋಗೆ ನಾವೇನು ಪ್ರಾಬ್ಲಮ್ ಮಾಡಿದ್ವಿ ಅದರೊಳಗೆ ಅವ್ರು ಎಂಪಿರಿಕಲ್ ಫಾರ್ಮುಲಾ ಕೊಟ್ಟಿದ್ರು, ಮಾಲಿಕ್ಯುಲರ್ ಫಾರ್ಮುಲಾ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಟ್ ಈ ಕ್ವಶನ್ ಹೆಂಗೈತಿ ಅಂದ್ರೆ, ಇದ್ರೊಳಗೆ ಬೋತ್ ಎಂಪಿರಿಕಲ್ ಫಾರ್ಮುಲಾ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ನಾವು ಆ ಕಂಪೌಂಡದ್ದು ಹೇಳಬೇಕು. ಬಟ್ ಏನೇನು ಕೊಟ್ಟಾರ ಆ ಕಂಪೌಂಡ್ ಒಳಗೆ ಕಾರ್ಬನ್ ಐತಂತ, ಹೈಡ್ರೋಜನ್ ಐತಂತ, ಕ್ಲೋರಿನ್ ಐತಂತ. ಹೈಡ್ರೋಜನ್ ಐತಿ, ಕಾರ್ಬನ್ ಐತಿ, ಕ್ಲೋರಿನ್ ಐತಿ ಅಂತ ಹೇಳ್ಯಾರ. ಅವು ಎಷ್ಟೆಷ್ಟು ಪರ್ಸೆಂಟೇಜ್ ಅದಾವ ಅಂತ ಹೇಳ್ಯಾರ. ಮತ್ತೇನು ಹೇಳ್ಯಾರ, ಅದ್ರದ್ದು ಮೋಲಾರ್ ಮಾಸ್ ಹೇಳ್ಯಾರ 99.03 ಗ್ರಾಮ್. ಅದ್ರದ್ದು ಕಂಪೌಂಡದ್ದು ಮೋಲಾರ್ ಮಾಸ್. ಬ್ರ್ಯಾಕೆಟ್ನಾಗ ಏನು ಕೊಟ್ಟಾರ, ಅಟೋಮಿಕ್ ಮಾಸಸ್ ಕೊಟ್ಟಾರ. ಹೈಡ್ರೋಜನದ ಅಟೋಮಿಕ್ ಮಾಸ್ 1.008. ಇದನ್ನು ನಾವು ಹೈಡ್ರೋಜನ್ ಅಟೋಮಿಕ್ ಮಾಸ್ 1.008 ಆರ್ 1 ತೊಗೊಂಡ್ಬಿಡ್ತೀವಿ. ಎಕ್ಸಾಕ್ಟ್ಲಿ ಸ್ಪೀಕಿಂಗ್ ಅದು 1.008, ಬಟ್ ರೌಂಡ್ ಆಫ್ ಮಾಡಿ 1 ತೊಗೊತೀವಿ. ಬಟ್ ಅವ್ರು ಕ್ವಶನ್ಯಾಗ ಕೊಟ್ಟುಬಿಟ್ಟಾರೆ, ಈಗ 1.008 ತೊಗೋರಿ ಅಂತ ಹೇಳಿದಾಗ ಅಷ್ಟೇ ತೊಗೋಬೇಕಾಗತ್ತೆ. ಇದೆ ಎಕ್ಸಾಕ್ಟ್ಲಿ ಇಲ್ಲಿ ಲೈಟ್ ಬಿದ್ದಿರ್ಬೋದು ಇದ್ರ ಮೇಲೆ. ಇದು ಇದು ಹೈಡ್ರೋಜನ್, ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 1.008. ಇದನ್ನು ನಾವು ಜನರಲಿ 1.008 ಬದಲಿ 1 ತೊಗೊಂಬಿಟ್ಟಿರ್ತೀವಿ. ಬಟ್ ಕ್ವಶನ್ಯಾಗ ಆಲ್ರೆಡಿ ಅವ್ರು ಬ್ರ್ಯಾಕೆಟ್ನಾಗ ಕೊಟ್ಟಾರೆ ಇಷ್ಟ ತೊಗೋರಿ ಅಂತಂದು, ಅವಾಗ ಅಷ್ಟು ತೊಗೋಬೇಕಾಗುತ್ತೆ. ಅವ್ರೇನು ಹೇಳಿಲ್ಲ ಅಂದರೆ ನೀವು 1 ತೊಗೋಬೋದು. ಓಕೆ, ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ 12, ಅಟೋಮಿಕ್ ಮಾಸ್ ಆಫ್ ಕ್ಲೋರಿನ್ 35.5. ಇಷ್ಟು ಇನ್ಫಾರ್ಮೇಷನ್ ಆಯ್ತು. ಈಗ ಅವ್ರು ಕೊಟ್ಟಿದ್ದೇನು, ಕೇಳಿದ್ದೇನು, ಓಕೆ ಅದು ನಿಮ್ಗೆ ಕಾಣಕತ್ತೈತೋ ಇಲ್ಲ. ಓಕೆ, ಅವ್ರು ಕೊಟ್ಟಿದ್ದು ಏನು, ಕೇಳಿದ್ದೇನು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಆ ಕಂಪೌಂಡದ್ದು ನಾವು ಏನು ಹೇಳ್ಬೇಕು, ಈಗ ಎಂಪಿರಿಕಲ್ ಫಾರ್ಮುಲಾ ಹೇಳ್ಬೇಕು, ಮಾಲಿಕ್ಯುಲರ್ ಫಾರ್ಮುಲಾ ಹೇಳ್ಬೇಕು. ಇದನ್ನು ಒಂದು 3 to 4 ಸ್ಟೆಪ್ಸ್ ಒಳಗೆ ನಾನು ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಓಕೆ,
ಇದನ್ನು ನಿಮ್ಮ ನೋಟ್ಸ್ ಒಳಗೆ ಬೇಸ್ ಬುಕ್ನಾಗ ಒಂದು ಟೇಬಲ್ ಹಾಕಿ ಕಾಲಮ್ ಹಾಕಿ ಒಂದು ಟೈಪ್ ಸಾಲ್ವ್ ಮಾಡ್ಯಾರ. ಈಗ ನಾನು ಆ ಟೈಪ್ ಹೇಳಂಗಿಲ್ಲ, ಇನ್ನೊಂದು ಟೈಪ್ ಹೇಳ್ತೀನಿ. ಹಿಂಗೆ ಮಾಡಿದರೂ ಫುಲ್ ಮಾರ್ಕ್ಸ್ ಕೊಡ್ತಾರೆ ನಿಮ್ಗೆ, ಹಂಗೆ ಮಾಡಿದ್ರು ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸೊ ಫಸ್ಟ್ ನಾನು ನಿಮ್ಗೆ ಇಲ್ಲಿ ಈಸಿ ವೇ ಒಳಗೆ ಈ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ಬೇಕಂತ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬಿಡ್ತೀನಿ. ಆಮೇಲೆ ನಿಮ್ಗೆ ಇದು ಕಂಫರ್ಟೇಬಲ್ ಆದ್ರೆ ನಾ ಹೆಂಗೆ ಮಾಡಿಸಿರ್ತೀನಲ್ಲ ಅದು ನಿಮ್ಗೆ ಈಸಿ ಅನಿಸಿದ್ರೆ ಹಿಂಗೆ ಮಾಡಿರಿ, ಅಥವಾ ನಿಮ್ಮ ಬೇಸ್ ಬುಕ್ ಒಳಗೆ ಹೆಂಗೆ ಕೊಟ್ಟಾರ ಹಂಗೆ ಮಾಡಿರಿ. ಅದಾದಮೇಲೆ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ. ಸೊ ನೀವು ಸದ್ಯ ಏನು ಮಾಡಬೇಕು, ಈ ಪಾಸ್ ಮಾಡಬೇಕು ವಿಡಿಯೋನ, ಮಾಡಿ ಈ ಕ್ವಶನ್ ಬರ್ಕೋಬೇಕು. ಬಿಕಾಸ್ ನಾನು ಇದನ್ನು ರಬ್ ಮಾಡಿ ಇಲ್ಲೇ ಇದನ್ನು ಸೊಲ್ಯೂಷನ್, ಈ ಪ್ರಾಬ್ಲಮ್ನ ಸೊಲ್ಯೂಷನ್ ಬಿಡಿಸ್ಕೊಂತ ಹೋಗ್ತೀನಿ ಅಂತ. ಸೊ ನೀವೇನು ಮಾಡಿರಿ, ಪಾಸ್ ಮಾಡಿರಿ, ಆಮೇಲೆ ಪಾಸ್ ಮಾಡಿರಿ, ಕ್ವಶನ್ ಬರ್ಕೋರಿ. ಓಕೆ, ಓಕೆ ಸೊಲ್ಯೂಷನ್ ಫಸ್ಟ್ ಏನು ಮಾಡ್ಬೇಕು, ಈಗ ಆ ಕಂಪೌಂಡ್ ಒಳಗೆ ಇಷ್ಟು ಪರ್ಸೆಂಟೇಜ್ ಹೈಡ್ರೋಜನ್, ಇಷ್ಟು ಪರ್ಸೆಂಟೇಜ್ ಕಾರ್ಬನ್, ಇಷ್ಟು ಪರ್ಸೆಂಟೇಜ್ ಕ್ಲೋರಿನ್ ಅಂತ ಅವ್ರು ಕೊಟ್ಟಾರಲ್ಲ. ಸೊ ನಾವು ಏನು ಮಾಡೋಣ, ಆ ಕಂಪೌಂಡ್ದು 100 ಗ್ರಾಮ್ ಐತೆ ಅಂತ ಅಸ್ಯೂಮ್ ಮಾಡೋಣ. ಅಸ್ಯೂಮ್ 100 ಗ್ರಾಮ್ ಆಫ್ ದ ಕಂಪೌಂಡ್, 100 ಗ್ರಾಮ್ ಆಫ್ ದ ಕಂಪೌಂಡ್. ಯಾವ ಕಂಪೌಂಡ್ದು ನಾವು ಈಗ ಎಂಪಿರಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ ಹೇಳಬೇಕಲ್ಲ, ಅದು ಎಷ್ಟು ಐತಿ ಅಂತ ಅಂದ್ಕೊಳ್ಳೋಣ. 100 ಗ್ರಾಮ್ ಐತಿ, 100 ಗ್ರಾಮ್ ಐತೆ ಅಂತ ಅಂದ್ಕೊಳ್ಳೋಣ. ಸೊ 100 ಗ್ರಾಮ್ ಐತಿ ಅಂತಂದರೆ ಈ ಪರ್ಸೆಂಟೇಜಸ್ಸನ್ನು ನಾನು ಗ್ರಾಮ್ನ ಬರ್ಕೋಬೋದು. ಸೊ 100 ಗ್ರಾಮ್ ಆಫ್ ದ ಕಂಪೌಂಡ್, ಅಸ್ಯೂಮ್ 100 ಗ್ರಾಮ್ ಆಫ್ ದ ಕಂಪೌಂಡ್, ಅಥವಾ ಅಸ್ಯೂಮ್ ಅನ್ನೋಕ್ಕಿಂತ ಹಿಂಗೆ 100 ಗ್ರಾಮ್ ಆಫ್ ದ ಕಂಪೌಂಡ್ ಕಂಟೈನ್ಸ್, ಇದು ಸ್ಟೆಪ್ 1. ಇದು Step 1, 100 gram of the compound contains 4.07 gram hydrogen, 24.25 gram carbon, 71.75 gram chlorine. ಪರ್ಸೆಂಟೇಜ್ ಇದ್ದದನ್ನು ಗ್ರಾಮ್ನ ಬರ್ಕೊಂಡೀನಿ, ಯಾಕಂದರೆ ನಾನು 100 ಗ್ರಾಮ್ ಆಫ್ ದ ಕಂಪೌಂಡ್ ತೊಗೊಂಡಿನಿ. ಈಗ 100 ಗ್ರಾಮ್ ಆಫ್ ದ ಕಂಪೌಂಡ್ ತೊಗೊಂಡಿನಿ ಅಂದರೆ ಇವು ಏನು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅವಾಗ ಗ್ರಾಮ್ನ ಬರ್ಕೋಬೋದು ನಾನು. ವೆರಿ ಸಿಂಪಲ್. ಸೊ ಪರ್ಸೆಂಟೇಜಸ್ ಕೊಟ್ಟಿದ್ರು, ಅದನ್ನು ನಾವು ಗ್ರಾಮ್ನ ಮಾಡ್ಕೊಂಡ್ವಿ. ಬಿಕಾಸ್ ವಿ ಹ್ಯಾವ್ ಅಸ್ಯೂಮ್ಡ್ 100 ಗ್ರಾಮ್ ಆಫ್ ದ ಕಂಪೌಂಡ್ ಒಳಗೆ 4.07 ಗ್ರಾಮ್ ಹೈಡ್ರೋಜನ್ ಐತಿ, 24.25 ಗ್ರಾಮ್ ಕಾರ್ಬನ್ ಐತಿ, 71.75 ಗ್ರಾಮ್ ಕ್ಲೋರಿನ್ ಐತಿ. ಇಷ್ಟ ಆಯ್ತು. ಓಕೆ, ಸೊ ಇದು ಸ್ಟೆಪ್ 1. ಏನು ಮಾಡಿದ್ವಿ, ಪರ್ಸೆಂಟೇಜ್ ಇದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ವೆರಿ ಸಿಂಪಲ್. ಲೆಟ್ ಅಸ್ ಅಸ್ಯೂಮ್ ಅನ್ರಿ ಅಥವಾ ಹಿಂಗೆ ಅಂದ್ರೆ 100 ಗ್ರಾಮ್ ಆಫ್ ದ ಕಂಪೌಂಡ್ ಕಂಟೈನ್ಸ್, ಅವು ಏನು ನಂಬರ್ ಕೊಟ್ಟಿದ್ರು ಅದನ್ನು ಗ್ರಾಮ್ನಾಗ ಬರ್ಕೊಂಡ್ಬಿಟ್ರೆ ಮುಗಿದೋಯ್ತು. ದಿಸ್ ಈಸ್ ಸ್ಟೆಪ್ 1. ಸೊ ಈಗ ಅಗೇನ್ ಇದು ಒಂದೇ ಸಲ ಮಾಡ್ತೀವಲ್ರಿ ಪ್ರಾಬ್ಲಮ್, ಇದನ್ನು ಸ್ವಲ್ಪ ಸ್ಲೋ ಆಗಿ ಮಾಡೋಣ. ಸೊ ಅಗೇನ್ ಏನು ಮಾಡಿರಿ, ಪಾಸ್ ಮಾಡಿರಿ, ಸ್ಟೆಪ್ 1 ಬರ್ಕೋರಿ. ನಾ ಸ್ಟೆಪ್ 2ಗೆ ಹೋಗ್ತೀನಿ. ಪಾಸ್ ಮಾಡಿರಿ, ಇದು ಬರ್ಕೋರಿ. ಸ್ಟೆಪ್ 2 ಏನೈತಲ್ರಿ, ಸ್ಟೆಪ್ 2 ಏನೈತಲ್ಲ, ಕನ್ವರ್ಟಿಂಗ್ ಇಂಟು ನಂಬರ್ ಆಫ್ ಮೋಲ್ಸ್. ಕನ್ವರ್ಟಿಂಗ್ ಇಂಟು ನಂಬರ್ ಆಫ್ ಮೋಲ್ಸ್ ಅಂದ್ರೆ ಈಗೇನು 4.07 ಗ್ರಾಮ್ ಹೈಡ್ರೋಜನ್, 24.25 ಗ್ರಾಮ್ ಕಾರ್ಬನ್, 71.75 ಗ್ರಾಮ್ ಕ್ಲೋರಿನ್ ಬಂದಿತ್ತಲ್ಲ, ಈ ಗ್ರಾಮ್ಸನ್ನು ನಾವು ಏನು ಮಾಡಬೇಕು, ಮೋಲ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಹೆಂಗೆ ಅಂತ ಹೇಳ್ತೀನಿ ನಾನು. ಫಸ್ಟ್ ಹೈಡ್ರೋಜನ್ ಮಾಡೋದು, ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಹೆಂಗೆ ಮಾಡೋದು, ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಹೆಂಗೆ ಮಾಡೋದು ಅಂದ್ರೆ ಈಗೇನು ನಮ್ದು ಇಲ್ಲೇ ಎಷ್ಟು ಗ್ರಾಮ್ ಐತಪ್ಪ ಹೈಡ್ರೋಜನ್, ಎಷ್ಟು ಗ್ರಾಮ್ ಐತಿ, 4.07 ಗ್ರಾಮ್ ಹೈಡ್ರೋಜನ್ ಐತಿ. ಇದನ್ನು ನಾನು ಗ್ರಾಮ್ನೇ ಕೊಟ್ಟಾರೆ, ಇದನ್ನು ನಂಬರ್ ಆಫ್ ಮೋಲ್ಸಿಗೆ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಅದೇ ಮಾಡ್ಬೇಕು. ನಾವು ಏನು ಮಾಡ್ಬೇಕು, ಎಲ್ಲ ಗ್ರಾಮ್ ಇರ್ತಾವಲ್ರಿ ಅವನ್ನ ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟಿಂಗ್ ಇಂಟು ನಂಬರ್ ಆಫ್ ಮೋಲ್ಸ್ ಹೆಂಗೆ ಮಾಡೋದು, ನಂಬರ್ ಆಫ್ ಮೋಲ್ಸಿಗೆ ಹೆಂಗೆ ಕನ್ವರ್ಟ್ ಮಾಡೋದು.
1.008 ಗ್ರಾಮ್ ಅಂದ್ರೆ 1 ಮೋಲ್. 4.07 ಗ್ರಾಮ್ ಅಂದ್ರೆ ಎಷ್ಟು ಮೋಲ್ ಅಂತ ಮಾಡ್ತೀನಿ ನಾನು. 1.008 ಗ್ರಾಮ್ ಅಂದ್ರೆ 1 ಮೋಲ್. 4.07 ಗ್ರಾಮ್ ಅಂದರೆ ಎಷ್ಟು ಮೋಲ್? ನನಗೆ ಹೆಂಗೆ ಗೊತ್ತಾಯ್ತು 1.008 ಗ್ರಾಮ್ ಅಂದ್ರೆ 1 ಮೋಲ್? ನಾನು ಮೋಲಾರ್ ಮಾಸ್ ಕನ್ಸೆಪ್ಟನ್ನು ಇದ್ರ ಪ್ರೀವಿಯಸ್ ವೀಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡೀನಿ. ಆಮೇಲೆ ಬ್ರ್ಯಾಕೆಟ್ನಾಗ ಅಟೋಮಿಕ್ ಮಾಸಸ್ ಕೊಟ್ಟಿದ್ರು. ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್ ಏನು ಕೊಟ್ಟಿದ್ರು? 1.008 ಅಂತ ಕೊಟ್ಟಿದ್ರು. ಇದು ಯು ಬರೆದ್ರೆ ಅಟೋಮಿಕ್ ಮಾಸ್ ಅಂದರೆ 1 ಆಟಮ್ ಆಫ್ ಹೈಡ್ರೋಜನದ ಮಾಸ್. ಇದು 1 ಆಟಮ್ ಆಫ್ ಹೈಡ್ರೋಜನದ ಮಾಸ್ ಇಷ್ಟು. ಇದನ್ನು ನಾನು ಜಿ ಬರೆದ್ರೆ ಇದು ಮೋಲಾರ್ ಮಾಸ್. ಇದು ಜಿ ಬರೆದ್ರೆ ಮೋಲಾರ್ ಮಾಸ್ ಅಂದ್ರೆ ಇದಂದ್ರೆ ಏನು? 1.008 ಗ್ರಾಮ್ ಈಸ್ ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಅಂದ್ರೆ ಏನು? 1.008 ಗ್ರಾಮ್ ಅಂದ್ರೆ 1 ಮೋಲ್ ಆಫ್ ಹೈಡ್ರೋಜನ್. 1.008 ಗ್ರಾಮ್ ಅಂದ್ರೆ ಎಷ್ಟು ಮೋಲ್ ಆಫ್ ಹೈಡ್ರೋಜನ್? 1 ಮೋಲ್ ಆಫ್ ಹೈಡ್ರೋಜನ್. 1.008 ಗ್ರಾಮ್ ಆಫ್ ಹೈಡ್ರೋಜನ್ ಅಂದ್ರೆ 1 ಮೋಲ್. 4.07 ಗ್ರಾಮ್ ಆಫ್ ಹೈಡ್ರೋಜನ್ ಅಂದ್ರೆ ಎಷ್ಟು ಮೋಲ್? ಇಷ್ಟಾದ್ರೆ ಅಷ್ಟಕ್ಕೆ ಎಷ್ಟು ರೇಷಿಯೋ ಪ್ರಪೋರ್ಷನ್ ಸ್ಕೂಲ್ನಾಗ ಮಾಡಿರ್ತೀರಿ ನೀವು. ಸೊ 1.008 ಗ್ರಾಮ್ ಆಫ್ ಹೈಡ್ರೋಜನ್ ಅಂದ್ರೆ 1 ಮೋಲ್. 4.07 ಗ್ರಾಮ್ ಆಫ್ ಹೈಡ್ರೋಜನ್ ಅಂದರೆ ಎಷ್ಟು ಮೋಲ್? ಸೊ ದಿಸ್ ಇಂಟು ದಿಸ್ ಡಿವೈಡ್ ಬೈ ದಿಸ್ ಏನಾಗುತ್ತೆ? 4.07 ಇಂಟು 1 ಈಸ್ ಇಷ್ಟ. ಎನಿಥಿಂಗ್ ಇಂಟು 1 ವಿಲ್ ಬಿ ಎನಿಥಿಂಗ್. ದಿಸ್ ಇಂಟು ದಿಸ್ ಡಿವೈಡೆಡ್ ಬೈ ದಿಸ್ 1.008. ಇದು ನೀವು ಕ್ಯಾಲ್ಕುಲೇಟರ್ನಾಗ ಕ್ಯಾಲ್ಕುಲೇಟ್ ಮಾಡಿರಿ. ನಾನು ಆಲ್ರೆಡಿ ಮಾಡಿಟ್ಟಿನಿ, ಬರೀತೀನಿ. 4.04 moles ಆಫ್ ಹೈಡ್ರೋಜನ್. ಸೊ ಹಿಂಗೆ ಏನು ಮಾಡಿದ್ವಿ? ಗ್ರಾಮನ್ನು ಮೋಲಿಗೆ ಕನ್ವರ್ಟ್ ಮಾಡಿದ್ವಿ. ಏನನ್ನು? ಹೈಡ್ರೋಜನನ್ನು. ಈ ಸೆಕೆಂಡ್ ಸ್ಟೆಪ್ ಏನು? ನಾವು ಕನ್ವರ್ಟಿಂಗ್ ಇಂಟು ನಂಬರ್ ಆಫ್ ಮೋಲ್ಸ್. ಸೊ ಹೈಡ್ರೋಜನ್ ಮಾಡಿದ್ವಿ. ಈಗ ನೆಕ್ಸ್ಟ್ ಕಾರ್ಬನ್ನನ್ನು ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಮಾಡ್ಬೇಕು. ಗ್ರಾಮ್ ಇದ್ದಿದ್ದು ಮೋಲ್ಸಿಗೆ ಕನ್ವರ್ಟ್ ಮಾಡಿದ್ವಿ. ಹೆಂಗೆ ಮಾಡಿದ್ವಿ? ಅದ್ರದ್ದು ಮೋಲಾರ್ ಮಾಸ್ ತೊಗೋಬೇಕು. ಅದ್ರ ಮೋಲಾರ್ ಮಾಸ್ ಅಂದ್ರೆ ಏನು? ಅಟೋಮಿಕ್ ಮಾಸ್ ಯುನಾಗ ಕೊಟ್ಟಿರ್ತಾರೆ, ಅದನ್ನ ನಾವು ಜಿ ಒಳಗೆ ಮಾಡ್ಕೊಂಡ್ರೆ ಅದು ಮೋಲಾರ್ ಮಾಸ್. ಸೊ 1.008 ಗ್ರಾಮ್ ಅಂದ್ರೆ 1 ಮೋಲ್. ಅದ್ರದ್ದು ಮೋಲಾರ್ ಮಾಸ್ ಅಂದ್ರೆ 1 ಮೋಲ್. ಇಲ್ಲಿ ಕೊಟ್ಟಿದ್ದು ಗ್ರಾಮ್ ಅಂದ್ರೆ ಎಷ್ಟು ಮೋಲ್? ಸೊ ದಿಸ್ ಇಂಟು ದಿಸ್ ಡಿವೈಡ್ ಬೈ ದಿಸ್ ಮಾಡ್ತಿರಲ್ರಿ ನೀವು. ಸೊ 4.04 moles ಆಫ್ ಹೈಡ್ರೋಜನ್. ಸೊ ಹೈಡ್ರೋಜನನ್ನು ಮೋಲ್ಸಿಗೆ ಕನ್ವರ್ಟ್ ಮಾಡಿದೆ, ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಮಾಡಿದೆ ಹೈಡ್ರೋಜನನ್ನು. ಸೊ 1ನೇದ್ದು ಮುಗೀತು. ಈಗ ನೆಕ್ಸ್ಟ್ ಕಾರ್ಬನನ್ನು ಮಾಡ್ಬೇಕು. ಸ್ಟೆಪ್ 2 ಒಳಗೆ ಇದು 1ನೇದ್ದು. ಸ್ಟೆಪ್ 2 ಒಳಗೆ ಹೈಡ್ರೋಜನದ್ದು ಮುಗೀತು. ಈಗ ನೆಕ್ಸ್ಟ್ ಕಾರ್ಬನನ್ನು ಮಾಡೋಣ ಅಂತ. ಸೊ ನೀವು ಈ ಪಾರ್ಟಿಗೆ ಬರ್ಕೋರಿ, ಈ ಪಾರ್ಟ್ ಬರ್ಕೋರಿ. ಎಷ್ಟು ಬಂತು? 4.04 moles ಆಫ್ ಹೈಡ್ರೋಜನ್ ಬಂತು. ಪಾಸ್ ಮಾಡಿರಿ, ಬರ್ಕೋರಿ. ನೆಕ್ಸ್ಟ್ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್. ಈಗ ಕಾರ್ಬನ್ ಎಷ್ಟು ಗ್ರಾಮ್ ಇತ್ತು? 1ನೇ ಸ್ಟೆಪ್ನಾಗ ಮಾಡಿವಲ್ಲ ನಾವು, 24.25 ಗ್ರಾಮ್ ಇತ್ತು. ಈಗ ಇದನ್ನು ಹೆಂಗೆ ಮಾಡೋದು? ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಹೆಂಗೆ ಮಾಡೋದು? 12 ಗ್ರಾಮ್ ಆಫ್ ಕಾರ್ಬನ್ ಅಂದ್ರೆ 1 ಮೋಲ್. 12 ಗ್ರಾಮ್ ಆಫ್ ಹಿಂಗೆ ಬರ್ಬಿಡ್ತೀನಿ ನೋಡಿರಿ. 12 ಗ್ರಾಮ್ ಆಫ್ ಕಾರ್ಬನ್ ಅಂದ್ರೆ 1 ಮೋಲ್. ಇದು ಹೆಂಗೆ ಗೊತ್ತಾಯ್ತು ನನಗೆ? ಅಗೇನ್ ಸೇಮ್. ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ ಎಷ್ಟು ಕೊಟ್ಟಾರ ಬ್ರ್ಯಾಕೆಟ್ನಾಗ? ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ ಎಷ್ಟು ಕೊಟ್ಟಾರ? 12 ಕೊಟ್ಟಾರ. ಅಂದ್ರೆ ಇದನ್ನು 12 U ಇರುತ್ತದು. ಅದನ್ನು ನಾನು ಜಿ ಅಟೋಮಿಕ್ ಮಾಸ್ ಅಂದರೆ ಯು ಅಥವಾ MU, ಅದನ್ನ ಜಿ ಮಾಡಿದ್ರೆ ಮೋಲಾರ್ ಮಾಸ್ ಆಯ್ತು. ಇದನ್ನು ಪ್ರೀವಿಯಸ್ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡಿ ನಾನು. ಸೊ 12 ಗ್ರಾಮ್ ಈಸ್ ಮೋಲಾರ್ ಮಾಸ್ ಆಫ್ ಕಾರ್ಬನ್ ಅಂದರೆ ಏನು ಅರ್ಥ? 12 ಗ್ರಾಮ್ ಆಫ್ ಕಾರ್ಬನ್ ಅಂದರೆ 1 ಮೋಲ್ ಆಫ್ ಕಾರ್ಬನ್. 12 ಗ್ರಾಮ್ ಈಸ್ ಮೋಲಾರ್ ಮಾಸ್ ಆಫ್ ಕಾರ್ಬನ್ ಅಂದರೆ ಏನು? 12 ಗ್ರಾಮ್ ಆಫ್ ಕಾರ್ಬನ್ ಅಂದರೆ 1 ಮೋಲ್. ಸೊ 12 ಗ್ರಾಮ್ ಆಫ್ ಕಾರ್ಬನ್ ಅಂದರೆ 1 ಮೋಲ್. 24.25 ಗ್ರಾಮ್ ಆಫ್ ಕಾರ್ಬನ್ ಅಂದ್ರೆ ಎಷ್ಟು ಮೋಲ್? 12 ಗ್ರಾಮ್ ಆಫ್ ಕಾರ್ಬನ್ ಅಂದರೆ 1 ಮೋಲ್. 24.25 ಗ್ರಾಮ್ ಆಫ್ ಕಾರ್ಬನ್ ಅಂದರೆ ಎಷ್ಟು ಮೋಲ್? ಸೊ ದಿಸ್ ಇಂಟು ದಿಸ್ ಡಿವೈಡೆಡ್ ಬೈ ದಿಸ್ ಎಷ್ಟಾಯ್ತು? 24.25 into 1 will be that itself. Anything into 1 will be anything. ಅದು ಬರ್ತೀನಿ. ಡಿವೈಡೆಡ್ ಬೈ 12 ಎಷ್ಟು ಬರ್ತೈತಿ?
ನೀವು ಕ್ಯಾಲ್ಕುಲೇಟ್ ಮಾಡಿರಿ. 2.021 moles of carbon. 2.021 moles of carbon. ಆಗಲೇ ಹೈಡ್ರೋಜನ್ದು ಮೋಲ್ಸ್ ಮಾಡಿದ್ರಿ, ಎಷ್ಟು ಬಂದಿತ್ತದು? ಹೈಡ್ರೋಜನ್ ಮೋಲ್ಸ್ ಎಷ್ಟು ಬಂದಿತ್ತು? 4.04 ಬಂದಿತ್ತು, ಹೌದಲ್ಲ? ನಾ ಈಗ ರಬ್ ಮಾಡಿ ಆಗಲೇ ನೀವು ಬರ್ಕೊಂಡಿರ್ತೀರಿ. ಈಗ ಮೋಲ್ಸ್ ಆಫ್ ಕಾರ್ಬನ್, ಗ್ರಾಮ್ ಆಫ್ ಕಾರ್ಬನ್ ಎಷ್ಟಿತ್ತು? 24.25 ಗ್ರಾಮ್ ಇತ್ತು. ಅದನ್ನು ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಮಾಡಿದ್ವಿ, ಎಷ್ಟು ಬಂತು? 2.021 ಮೋಲ್ಸ್ ಆಫ್ ಕಾರ್ಬನ್ ಬಂತು. 2.021 ಮೋಲ್ಸ್ ಆಫ್ ಕಾರ್ಬನ್ ಬಂತು. ಸೊ ಇದು ಸೆಕೆಂಡ್ ಸ್ಟೆಪ್ ಏನು? ಕನ್ವರ್ಟಿಂಗ್ ಇಂಟು ನಂಬರ್ ಆಫ್ ಮೋಲ್ಸ್. ಸೊ ಹೈಡ್ರೋಜನ್ ಆಯ್ತು, ಕಾರ್ಬನ್ ಆಯ್ತು. ನೆಕ್ಸ್ಟ್ ಕ್ಲೋರಿನ್ ಮಾಡೋಣ. ಪಾಸ್ ಮಾಡಿರಿ, ಇದನ್ನು ಬರ್ಕೋರಿ. Number of moles of chlorine. ಓಕೆ, ಹೆಂಗೆ ಮಾಡೋದು ನಂಬರ್ ಆಫ್ ಮೋಲ್ಸ್ ಆಫ್ ಕ್ಲೋರಿನ್? ಕ್ಲೋರಿನದ್ದು ಅಟೋಮಿಕ್ ಮಾಸ್ ಎಷ್ಟು ಕೊಟ್ಟಾರ? 35.5 ಕೊಟ್ಟಾರ. ಕ್ಲೋರಿನದ್ದು ಮೋಲಾರ್ ಮಾಸ್ ಏನಾಗುತ್ತೆ? 35.5 ಗ್ರಾಮ್ ಆಗುತ್ತೆ. ಸೊ 35.5 ಗ್ರಾಮ್ ಅಂದ್ರೆ ಎಷ್ಟು ಮೋಲ್? 1 ಮೋಲ್. 35.5 ಗ್ರಾಮ್ ಆಫ್ ಕ್ಲೋರಿನ್ ಅಂದ್ರೆ 1 ಮೋಲ್. 35.5 ಗ್ರಾಮ್ ಆಫ್ ಕ್ಲೋರಿನ್ ಅಂದ್ರೆ 1 ಮೋಲ್. ಇಲ್ಲಿ ಎಷ್ಟೈತಿ? 71.75 ಗ್ರಾಮ್. ಸ್ಟೆಪ್ 1 ಒಳಗೆ ಬರ್ಕೊಂಡಿದ್ವಿ, ಅಸ್ಯೂಮ್ 100 ಗ್ರಾಮ್ ಆಫ್ ದ ಕಂಪೌಂಡ್ ಅಂತಂದ್ರೆ 71. ಇದು ಎಷ್ಟು ಪರ್ಸೆಂಟೇಜ್ ಇರ್ತೈತೆ? ಅದು ಗ್ರಾಮ್ನಾಗ 71.75 ಗ್ರಾಮ್ ಆಫ್ ಕ್ಲೋರಿನ್ ಅಂದ್ರೆ ಎಷ್ಟು ಮೋಲ್? 35.5 ಗ್ರಾಮ್ ಆಫ್ ಕ್ಲೋರಿನ್ ಅಂದ್ರೆ 1 ಮೋಲ್. 71.75 ಗ್ರಾಮ್ ಆಫ್ ಕ್ಲೋರಿನ್ ಅಂದರೆ ಎಷ್ಟು ಮೋಲ್? ಸೊ ದಿಸ್ ಇಂಟು ದಿಸ್ ಡಿವೈಡೆಡ್ ಬೈ ದಿಸ್. ಇದೇನಾಯ್ತು? 71.75 ಇಂಟು 1 ವಿಲ್ ಬಿ ಅಷ್ಟ, ಡಿವೈಡೆಡ್ ಬೈ 35.5. 35.5 ನೀವು ಇದನ್ನು ಕ್ಯಾಲ್ಕುಲೇಟರ್ನೇ ಹಾಕ್ರಿ. ನಾ ಆಲ್ರೆಡಿ ಇಲ್ಲಿ ಮಾಡ್ತೀನಿ, ಬರಿತೀನಿ. ಇದು ಎಷ್ಟು ಬರ್ತದೆ? 2.021 moles of chlorine. 2.021 moles of chlorine ಬಂತು. ಸೊ ಸೆಕೆಂಡ್ ಸ್ಟೆಪ್ ಇಲ್ಲಿಗೆ ಮುಗೀತು. ಸೆಕೆಂಡ್ ಸ್ಟೆಪ್ಪಿಗೆ ಏನು ಮಾಡಿದ್ವಿ ನಾವು? ಎಲ್ಲ ಗ್ರಾಮ್ಸ್ನಾಗಿದ್ದನ್ನು ಏನು ಮಾಡಿದ್ವಿ? ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಮಾಡಿದ್ವಿ. ಓಕೆ, ಸೊ ಗ್ರಾಮ್ಸ್ ಎಲ್ಲ ಮೋಲ್ಸಿಗೆ ಹೆಂಗೆ ಕನ್ವರ್ಟ್ ಮಾಡಿದ್ವಿ ಅಂತ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿ. ನಿಮ್ಗೆ ಇದು ಇನ್ನೂ ಇದು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ಬೇಕಾದ್ರೆ ವಿಡಿಯೋ ಹಿಂದೋಗಿ ಇನ್ನೊಮ್ಮೆ ಪ್ಲೇ ಮಾಡಿರಿ. ಓಕೆ, ಇದನ್ನು ಪಾಸ್ ಮಾಡಿರಿ, ಬರ್ಕೋರಿ. ಒಮ್ಮೆ ಹಂಗೆ ಬರಿತೀನಿ ನಾನು. ನಂಬರ್ ಆಫ್ ಮೋಲ್ಸ್ ಈ ಕ್ಯಾಲ್ಕುಲೇಟ್ ಮಾಡಿದ್ದ ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಎಷ್ಟು ಬಂತು? 4.04. ಹಂಗೊಮ್ಮೆ ಬರಿತೀನಂತೆ. ಈಗ ಮಾಡಿದ್ದ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಎಷ್ಟು ಬಂತು? 2.021. ನಂಬರ್ ಆಫ್ ಮೋಲ್ಸ್ ಆಫ್ ಕ್ಲೋರಿನ್ ಎಷ್ಟು ಬಂತು? ಇದು ಎಲ್ಲರಿಗೂ ಗೊತ್ತಿರ್ತೈತಿ, ಗೊತ್ತಿಲ್ಲ ಅಂತ ಹಂಗೆ ಹೇಳ್ತೀನಿ. ಹೈಡ್ರೋಜನ್ ಸಿಂಬಲ್ H, ಅದಕ್ಕೆ H ಬರ್ತೀನಿ. ಕಾರ್ಬನ್ ಸಿಂಬಲ್ C, ಅದಕ್ಕೆ C ಬರ್ತೀನಿ. ಕ್ಲೋರಿನ್ ಸಿಂಬಲ್ Cl, ಅದಕ್ಕೆ Cl ಬರ್ತೀನಿ. ನಂಬರ್ ಆಫ್ ಮೋಲ್ಸ್ ಆಫ್ ಕ್ಲೋರಿನ್ ಎಷ್ಟು ಬಂತು? 2.021 ಬಂತು. ಸೊ ಇಲ್ಲಿಗೆ ಸ್ಟೆಪ್ 2 ಮುಗೀತು. ಸ್ಟೆಪ್ 2 ಇಲ್ಲಿಗೆ ಮುಗೀತು. ಸ್ಟೆಪ್ 3 ಏನು ಮಾಡಬೇಕು ಅಂದ್ರೆ ಇಲ್ಲಿ ಮಾಡ್ತೀನಿ ನೋಡ್ರಿ. ಸ್ಟೆಪ್ 3 ಈ ಮೂರು ನಂಬರ್ ಆಫ್ ಮೋಲ್ಸ್ ಒಳಗೆ ಲಕ್ಷ ಕೊಟ್ಟು ಕೇಳ್ರಿ. ಈ ಮೂರು ನಂಬರ್ ಆಫ್ ಮೋಲ್ಸ್ ಒಳಗೆ ಯಾವುದು ಲೀಸ್ಟ್ ನಂಬರ್ ಐತಿ? ಯಾವುದು ಸಣ್ಣ ನಂಬರ್?
ಇದನ್ನು 4.04, ಇದು 2.021, ಇದು 2.021, ಎರಡು ಸೇಮ್ ನಂಬರ್ ಬಂದ್ಬಿಟ್ಟು. ಸೊ ಇದು ಲೀಸ್ಟ್ ಯಾವುದು 2.021. ಈ 3 ನಂಬರ್ ಒಳಗೆ ಅಗದಿ ಸಣ್ಣ ನಂಬರ್ ರೆಕಾರ್ಡ್ ಆಗೋದೈತಿಲ್ಲ, ನಾನು ಚೆಕ್ ಮಾಡ್ತೀನಿ. ಓಕೆ, ಈ 3 ನಂಬರ್ ಒಳಗೆ ಅಗದಿ ಸಣ್ಣ ನಂಬರ್ ಅಂದರೆ ಯಾವುದು? ಇದು. ಎರಡು ಸೇಮ್ ಅದಾವ ಇವು. ಸೊ 2.021, 2.021. ಸೊ ಇದು ಸಣ್ಣದು. ಸೊ ಏನು ಮಾಡ್ಬೇಕು ಈಗ? ಹೈಡ್ರೋಜನ್, ಇದು ಕಾರ್ಬನ್, ಇದು ಕ್ಲೋರಿನ್. ಏನು ಮಾಡಬೇಕು ಅಂದ್ರೆ ಹೈಡ್ರೋಜನ್ ನಂಬರ್ ಆಫ್ ಮೋಲ್ಸ್ ಎಷ್ಟು? 4.04 ಡಿವೈಡೆಡ್ ಬೈ ಈ ನಂಬರ್ ಡಿವೈಡೆಡ್ ಬೈ ಈ 3ರಾಗ ಅಗದಿ ಸಣ್ಣ ನಂಬರ್ ಯಾವುದೈತಿ ಅದರಲ್ಲೇ ಡಿವೈಡ್ ಮಾಡ್ಬೇಕು. ಯಾವುದು? 2.021. ಕಾರ್ಬನ್ದು ನಂಬರ್ ಆಫ್ ಮೋಲ್ಸ್ ಎಷ್ಟು? 2.021. ಕಾರ್ಬನ್ದು ನಂಬರ್ ಆಫ್ ಮೋಲ್ಸ್ ಬರ್ತೀನಿ 2.021 ಡಿವೈಡೆಡ್ ಬೈ ಈ 3ರಾಗ ಅಗದಿ ಸಣ್ಣದು ಯಾವುದು? ಇದೆ 2.021. ಕ್ಲೋರಿನ್ ನಂಬರ್ ಆಫ್ ಮೋಲ್ಸ್ ಏನು? 2.021 ಡಿವೈಡೆಡ್ ಬೈ ಈ 3ರಾಗ ಅಗದಿ ಸಣ್ಣದು ಯಾವುದು? 2.021. ಸೊ 2.021. ಇಲ್ಲಿ ಏನು ಮಾಡಿದ್ದೀನಿ ಥರ್ಡ್ ಸ್ಟೆಪ್ ಒಳಗೆ ಏನು ಮಾಡಿದ್ದೀನಿ ನಮ್ಮ ಹೇಳ್ತೀನಿ ಕೇಳ್ರಿ. ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಬರೆಯೋದು ಡಿವೈಡೆಡ್ ಬೈ ಈ 3ರಾಗ ಅಗದಿ ಯಾವುದು ಸಣ್ಣ ನಂಬರ್ ಇರ್ತೈತೆ ಅದು ವ್ಯಾಲ್ಯೂ ಬಂದ್ಬಿಡೋನಿಲ್ಲ. ಇದು ಎಷ್ಟು ಬರುತ್ತೆ? 2 ಬರುತ್ತೆ. 1.99 ಬರ್ಬೋದು ಅಥವಾ 2.001 ಹಿಂಗೆ ಬರ್ಬೋದು. ಬಟ್ ಒಂದು ರೌಂಡ್ ಆಫ್ ಮಾಡ್ತೀವಿ ನಾವು 2ಕ್ಕೆ. ಇದೇನಿದೆ 2 1 2 ಇದು 1 ಬರ್ತೈತೆ. ಇದು ಕ್ಯಾನ್ಸಲ್ ಮಾಡಿ 1 ಬರ್ತೈತೆ. ಸೊ ನಾವಿಲ್ಲಿ ಏನು ಮಾಡಿದ್ವಿ ಇನ್ನೊಮ್ಮೆ ಹೇಳ್ತೀನಿ. ಸ್ಟೆಪ್ 2 ಇಲ್ಲಿಗೆ ಮುಗೀತು. ಸ್ಟೆಪ್ 3 ಏನು ಮಾಡಿದ್ವಿ? ಅದರದ್ದು ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ಈ 3ರಾಗ ಯಾವುದು ಲೀಸ್ಟ್ ನಂಬರ್ ಇರ್ತೈತೆ ಅದು. ಈ 3ರಾಗ ಯಾವ್ದು ಲೀಸ್ಟ್ ನಂಬರ್ ಐತಿ? ಇದು. ಸೊ ದಿಸ್ ಡಿವೈಡೆಡ್ ಬೈ ಲೀಸ್ಟ್ ನಂಬರ್. ಇಲ್ಲೇ ಕಾರ್ಬನ್ದು ನಂಬರ್ ಆಫ್ ಮೋಲ್ಸ್ ಏನು? ಅದನ್ನು ನ್ಯೂಮರೇಟರ್ನಾಗ ಇಡೋದು. ಡಿನಾಮಿನೇಟರ್ನಾಗ ಏನು? ಈ 3ರಾಗ ಯಾವ್ದು ಲೀಸ್ಟ್ ಐತಿ ಅದು. ಕ್ಲೋರಿನ್ ನಂಬರ್ ಆಫ್ ಮೋಲ್ಸ್ ಏನು? ಇದು ಡಿವೈಡೆಡ್ ಬೈ ಈ 3ರಾಗ ಯಾವ್ದು ಲೀಸ್ಟ್ ನಂಬರ್ ಐತಿ ಅದು. ಸೊ ಹಿಂಗೆ ಮಾಡಿದ್ರೆ ಅದು ಒಂದೊಂದು ನಂಬರ್ ಬಂತು. ಸೊ ಹೈಡ್ರೋಜನಿಗೆ ಏನು ನಂಬರ್ ಬಂತು? ಇಲ್ಲಿ ಬರೀತಿ ನೋಡ್ರಿ. ಸ್ಟೆಪ್ 3 ಕೆಳಗೆ ಹೈಡ್ರೋಜನಿಗೆ ಏನು ನಂಬರ್ ಬಂತು? 2 ಬಂತು. ಇಲ್ಲಿ ಏನು ಬಂತು? ಅದು ಹೈಡ್ರೋಜನಿಗೆ 2 ಬಂತು. ಕಾರ್ಬನಿಗೆ ಏನು ಬಂತು? 1 ಬಂತು. ಕ್ಲೋರಿನಿಗೆ ಏನು ಬಂತು? 1 ಬಂತು. ಸೊ ಸ್ಟೆಪ್ 3 ಆದಮೇಲೆ ಹೈಡ್ರೋಜನಿಗೆ ಏನು ನಂಬರ್ ಬಂತು? 2 ಬಂತು. ಕಾರ್ಬನಿಗೆ ಏನು ಬಂತು? 1 ಬಂತು. ಕ್ಲೋರಿನಿಗೆ ಏನು ಬಂತು? 1 ಬಂತು. ಸ್ಟೆಪ್ 3 ಬರೆದ್ಮೇಲೆ ಅದ್ರ ಕೆಳಗೆ ಇದನ್ನು ಬರೀರಿ ನೀವು. ಕಾಣಕತ್ತೈತಿಲ್ಲ ನೋಡ್ತೀನಿ. ಇದು ಕಾಣಕತ್ತೈತಿಲ್ಲ ನೋಡ್ತೀನಿ. ಓಕೆ, ಸೊ ಇಷ್ಟಾಯ್ತು. ಇಲ್ಲಿಗೆ ಸ್ಟೆಪ್ 3 ಮುಗೀತು. ಸ್ಟೆಪ್ 3 ಇಲ್ಲಿಗೆ ಮುಗೋದಿಲ್ಲ. ಇಲ್ಲಿಗೆ ನಮ್ಗೆ ಎಂಪಿರಿಕಲ್ ಫಾರ್ಮುಲಾ ಸಿಕ್ತು. ಅದನ್ನು ನಾನು ಹೇಳ್ತೀನಿ ಹೆಂಗೆ ಸಿಕ್ತು ಎಂಪಿರಿಕಲ್ ಫಾರ್ಮುಲಾ ಅಂತಂದು. ಇದು ಸ್ಟೆಪ್ 2 ಮುಗಿದ್ಮೇಲೆ ಇದನ್ನು ಬರೀಬೇಕು ನೀವು. ಸ್ಟೆಪ್ 2 ಮುಗಿದ್ಮೇಲೆ ಇದನ್ನು ಬರೋದು, ಪಾಸ್ ಮಾಡಿ. ಸ್ಟೆಪ್ 2 ಮುಗಿದ್ಮೇಲೆ ಇದನ್ನು ಬರೋದು. ಸ್ಟೆಪ್ 3 ಇದನ್ನು ಮಾಡಿ ಇಲ್ಲಿ ತನಕ ಮಾಡಿರಿ. ಸ್ಟೆಪ್ 3 ಇಲ್ಲಿಗೆ ಮುಗೀತಾ? ಇಲ್ಲಿಗೆ ಮುಗೀತು ಸ್ಟೆಪ್ 3. ಸೊ ಸ್ಟೆಪ್ 3 ಎಂಡಿಗೆ ಇಲ್ಲಿ ಬರೀತೀನಿ ನೋಡ್ರಿ. ಎಂಪಿರಿಕಲ್ ಫಾರ್ಮುಲಾ ಆಫ್ ದ ಕಂಪೌಂಡ್. Empirical formula of the compound is CH2Cl. CH2Cl. ನಾ ಹೆಂಗೆ ಹೇಳಿದೆ? ಕಾರ್ಬನಿಗೆ ನಂಬರ್ ಐತಿ ಇಲ್ಲೇ 1. ಸೊ ಇಲ್ಲಿ 1 ಬರೆದ್ರು ಅಷ್ಟೇ, ಬಿಟ್ಟರು ಅಷ್ಟೆ. ಸೊ 1. H ಏನೈತಿ? 2. Cl ಏನೈತಿ? 1. ಸೊ ಇದು ನಮ್ಮದೇನು ಎಂಪಿರಿಕಲ್ ಫಾರ್ಮುಲಾ. ಈ ಪ್ರಾಬ್ಲಮ್ನ ಅವ್ರು ಏನು ಕೇಳ್ಯಾರ? ಎಂಪಿರಿಕಲ್ ಫಾರ್ಮುಲಾ ಕೇಳ್ಯಾರ, ಮಾಲಿಕ್ಯುಲರ್ ಫಾರ್ಮುಲಾನು ಕೇಳ್ಯಾರ. ಸೊ ಎಂಪಿರಿಕಲ್ ಫಾರ್ಮುಲಾ ಈಗ ಬಂತು. ಮುಂದೆ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಮಾಡ್ಬೇಕು. ಎಂಪಿರಿಕಲ್ ಫಾರ್ಮುಲಾ ಹೆಂಗೆ ಬಂತು? ಈಗ ಸ್ಟೆಪ್ 3 ಮುಗಿದ್ಮೇಲೆ ಏನು ನಂಬರ್ಸ್ ಬಂದಿದ್ವಲ್ಲ, ಆ ನಂಬರ್ಸನ್ನು ಅವಕ್ಕೆ ಬರೆದ್ಬಿಡ್ಬೇಕು.
ಹಿಂಗೆ ಬರಿಬೋದು ನಾನು H2 ಫಸ್ಟ್ ಹಿಂಗೆ ಯಾಕೆ ಬರ್ತೀರಿ, ಫಸ್ಟ್ ಹೈಡ್ರೋಜನ್ ಐತಲ್ಲ, ಸೊ ನಾನು ಹಿಂಗೆ ಬರ್ತೀನಿ H2C1 ಏನು ಬರಲಿಲ್ಲ 1Cl 1 ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಇದು 1 ಬರೋಂಗಿಲ್ಲ ನಾವು. H2CCl ಬರಿತೀನಿ ನಾನು, ಕರೆಕ್ಟ್. ಆದರೆ ಅದು ಚಂದ ಕಾಣಂಗಿಲ್ಲ, ನೋಡೋಕೆ ಚಂದ ಕಾಣಬೇಕು ಅಂದರೆ ನೀವು ಹಿಂಗೆ ಬರೀಬೇಕು CH2Cl. ಹಿಂಗೆ ಬರೆದ್ರೆ ತಪ್ಪೇನಿಲ್ಲ. ನೀವು ನೋಡಿರಿ ಯಾವಾಗಲೂ ಕಾರ್ಬನ್ ಇದ್ದಿದ್ದು ಕಂಪೌಂಡ್ಸ್ ಫಸ್ಟ್ ಕಾರ್ಬನ್ ಬರೆದಿರ್ತಾರೆ ಜನರಲಿ. ಸೊ CH2Cl ಹಿಂಗೆ ಬರೆದ್ರೂ ಏನು ತಪ್ಪಿಲ್ಲ, ಬಟ್ ನಾವು ಹಿಂಗೆ ಬರೀ. ಸೊ ದಿಸ್ ಈಸ್ ದ ಎಂಪಿರಿಕಲ್ ಫಾರ್ಮುಲಾ ಆಫ್ ದ ಕಂಪೌಂಡ್. ಮುಂದೆ ಏನು ಮಾಡ್ಬೇಕು ಈಗ, ಮಾಲಿಕ್ಯುಲರ್ ಫಾರ್ಮುಲಾ ಮಾಡ್ಬೇಕು. ಸ್ಟೆಪ್ 3 ಇಲ್ಲಿಗೆ ಮುಗೀತು. ಸ್ಟೆಪ್ 3 ಇಷ್ಟು ಮಾಡಿ ಇದನ್ನು ಬರೆದು ಹಿಂಗೆ ಬರೀಬೇಕು, ಒಂದು ಸ್ಟೇಟ್ಮೆಂಟ್ ಬರೀಬೇಕಿಲ್ಲ. ಎಂಪಿರಿಕಲ್ ಫಾರ್ಮುಲಾ ಆಫ್ ದ ಕಂಪೌಂಡ್ ಈಸ್ CH2Cl. ಇಲ್ಲಿಗೆ ಎಂಪಿರಿಕಲ್ ಫಾರ್ಮುಲಾ ಮುಗೀತು. ಮುಂದೆ ಮಾಲಿಕ್ಯುಲರ್ ಫಾರ್ಮುಲಾ ಮಾಡ್ಬೇಕು. ಹೆಂಗೆ ಮಾಡ್ಬೇಕಂತ ಇದನ್ನು ನಾವು ಪ್ರೀವಿಯಸ್ ವೀಡಿಯೋ ಒಳಗೆ ಕಲ್ತೀವಿ. ಅಂದರೆ ಎಂಪಿರಿಕಲ್ ಫಾರ್ಮುಲಾ ಗೊತ್ತಾದಮೇಲೆ, ಆ ಕಂಪೌಂಡದ ಮೋಲಾರ್ ಮಾಸ್ ಗೊತ್ತಾದಮೇಲೆ, ಇಲ್ಲಿ ಗೊತ್ತಲ್ಲ ನಮಗೀಗ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ಸ್ ಟು N ಇಂಟು ಎಂಪಿರಿಕಲ್ ಫಾರ್ಮುಲಾ. ಇದನ್ನು ಲಾಸ್ಟ್ ವೀಡಿಯೋ ಒಳಗೆ ಮಾಡೀವಿ ಸೊ ಇದು ಸ್ಟೆಪ್ 4. ಇದನ್ನ ರಬ್ ಮಾಡಿಬಿಡ್ತೀನಿ. ಇಲ್ಲಿ ತನಕ ಸ್ಟೆಪ್ 3, ಇಲ್ಲಿ ತನಕ ಬರ್ಕೊಳ್ಬೇಕು ನೀವು, ಇಲ್ಲಿ ತನಕ ಬರ್ಕೋಬೇಕು. ಇದು ಸ್ಟೆಪ್ 3, ಇದು ಸ್ಟೆಪ್ 4. ಇದನ್ನೆಲ್ಲ ತೆಗಿತೀನಿ ನಾನು. ಇಲ್ಲಿ ಬರೀತೀನಿ ನೋಡಿರಿ, ಸ್ಟೆಪ್ 4 ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ಸ್ ಟು N ಇಂಟು ಎಂಪಿರಿಕಲ್ ಫಾರ್ಮುಲಾ. ಈಗ N ಬೇಕು ನನಗೆ. N ಈಸ್ ಈಕ್ವಲ್ಸ್ ಟು ಒಂದು ಫಾರ್ಮುಲಾ ಮಾಡಿಟ್ಟಿದ್ವಿ ನಾವು ಹೋದ ವಿಡಿಯೋ ಒಳಗೆ. N ಈಸ್ ಈಕ್ವಲ್ಸ್ ಟು ಏನು, ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್, ಅಥವಾ ಮೋಲಾರ್ ಮಾಸ್ ಅಥವಾ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಸೊ ಮೋಲಾರ್ ಮಾಸ್ ಎಷ್ಟು ಕೊಟ್ಟಾರ, ಎಷ್ಟು ಕೊಟ್ಟಾರ ನೋಡ್ರಿ. ಕ್ವಶನ್ನ ರಬ್ ಮಾಡಿ ಇಲ್ಲೇ ಅಲ್ಲಿ ಐತಿ ಕ್ವಶನ್ ನೀವು ಬರ್ಕೊಂಡಿರ್ತೀರಿ. 99.03 ಕೊಟ್ಟಾರ ಮೋಲಾರ್ ಮಾಸ್. ಕ್ವಶನಾಗ ಐತೆ ನೋಡ್ರಿ, ಡಿವೈಡೆಡ್ ಬೈ ಏನು, ಎಂಪಿರಿಕಲ್ ಫಾರ್ಮುಲಾ ಮಾಸ್. ಎಂಪಿರಿಕಲ್ ಫಾರ್ಮುಲಾ ಇಲ್ಲೇ ಐತಿ, CH2Cl. ಇದ್ರದ್ದು ಮಾಸ್ ಕಾರ್ಬನ್ ಎಷ್ಟು 12. ಇದು ಎಷ್ಟು ಹೈಡ್ರೋಜನ್ 2 ಇಂಟು 1.008. ಯಾಕಂದರೆ ಇದು 2 ಹೈಡ್ರೋಜನ್, ಒಂದ್ರದ್ದು 1.008. ಇದನ್ನು 1 ತೊಗೊಂಡ್ಬಿಡ್ಬೋದು ನಾವು, ಬಟ್ ಅಲ್ಲಿ ಕ್ವಶನ್ನಾಗ 1.008 ಅಂತ ಕೊಟ್ಟಾರ. ಸೊ 2 ಇಂಟು 1.008 ಪ್ಲಸ್ 35.5, ಬಿಕಾಸ್ ಕ್ಲೋರಿನಿಂದ ಎಷ್ಟು 35.5 ಕೊಟ್ಟಾರ ಕ್ವಶನ್ನಾಗ. ಸೊ ಇವನ್ನೆಲ್ಲ ಆ್ಯಡ್ ಮಾಡಿದರೆ ಎಷ್ಟು ಬಂತು, ನೀವು ಬೇಕಾದ್ರೆ ಆ್ಯಡ್ ಮಾಡಿ ನೋಡ್ರಿ, ಅಲ್ಲಿ 49.52 ಬರ್ತೈತಿ. 49.52 ಬರ್ತೈತಿ. ಸೊ ಇದನ್ನು ಇಲ್ಲಿ ಹಾಕ್ತೀನಿ ಡಿನಾಮಿನೇಟರ್ 49.52. ಸೊ ನನಗೆ ಎಷ್ಟು ಬಂತು, ಎನ್ ಎಷ್ಟು ಬಂತು, ಇದು 1s 2s ಅಪ್ರಾಕ್ಸಿಮೇಟ್ಲಿ ಬರುತ್ತೆ ಅಷ್ಟು. ಆಲ್ಮೋಸ್ಟ್ ಕ್ಲೋಸ್ 2ನ ಬರುತ್ತೆ, ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿರಿ. ಸೊ ಎನ್ ಸಿಕ್ತು ನನಗೀಗ, ಎಷ್ಟು 2. ಇದು ಸ್ಟೆಪ್ 4, ಎನ್ ಸಿಕ್ತು. ಸ್ಟೆಪ್ 5 ಇಲ್ಲಿ ಮಾಡ್ತೀನಿ ನೋಡಿರಿ. ಸ್ಟೆಪ್ 5 ಇಲ್ಲ ಇದೆ, ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ಸ್ ಟು ನೀವು ಇನ್ನೊಂದು ಬರೀರಿ ನೀವು N ಇಂಟು ಎಂಪಿರಿಕಲ್ ಫಾರ್ಮುಲಾ. ನಮ್ಗೆ N ಸಿಕ್ಕೈತೆ, ಎಷ್ಟು ಸಿಕ್ಕೈತಿ 2 ಇಂಟು ಎಂಪಿರಿಕಲ್ ಫಾರ್ಮುಲಾ ಎಲ್ಲೇ ಐತಿ CH2Cl. ಅಂದ್ರೆ ಇಲ್ಲೇ 2 ಮಲ್ಟಿಪ್ಲೈ ಮಾಡ್ಬೇಕು, C2. ಆಮೇಲೆ 2 2s, ಇಲ್ಲಿ 1 ಇದ್ದಂಗೆ 2 ಇಂಟು 1 is 2. ಸೊ 2 2s 4. ಇಲ್ಲೇನಿಲ್ಲ ಅಂದರೆ 1 ಇದ್ದಂಗೆ 2 ಇಂಟು 1 is 2. ಸೊ Cl2 ಇದು ನಮ್ಮದು ಮಾಲಿಕ್ಯುಲರ್ ಫಾರ್ಮುಲಾ, C2H4Cl2. ಸೊ ಸ್ಟೆಪ್ 5 ಮುಗಿದ್ಮೇಲೆ ಇಲ್ಲೊಂದು ಸ್ಟೇಟ್ಮೆಂಟ್ ಬರಿತೀನಿ ನೋಡ್ರಿ. ಹಂಗೆ ಸ್ಟೇಟ್ಮೆಂಟ್ ಬರೀಬೇಕು. ದ ಮಾಲಿಕ್ಯುಲರ್ ಫಾರ್ಮುಲಾ
molecular formula of the hinge ಬರಿಬೇಕು statement of the compound is molecular formula of the compound is ಏನು C2H4Cl2 ಕಾಣತೈತಿ ಇಲ್ಲಿ ನೋಡ್ತೀನಿ ಓಕೆ molecular formula of the compound is C2H4Cl2 ಇಲ್ಲಿಗೆ ಇದು ಪ್ರಾಬ್ಲಮ್ ಮುಗೀತು ಎಂಪಿರಿಕಲ್ ಫಾರ್ಮುಲಾ ಮಾಡಿದ್ವಿ ಆಮೇಲೆ ಮಾಲಿಕ್ಯುಲರ್ ಫಾರ್ಮುಲಾನು ಮಾಡಿದ್ವಿ ಇಲ್ಲಿಗೆ ಇದು ಪ್ರಾಬ್ಲಮ್ ಮುಗೀತು ಸೊ ಇದಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ ಇದು ಪಕ್ಕ ನಿಮ್ಮ ಎಕ್ಸಾಮ್ನ ಕೇಳ್ತಾರೆ ಈಗಿನ ಹೆಂಗೆ ಮಾಡಿನಲ್ಲ ಹಿಂಗೆ ಮಾಡ್ಬೋದು ಈ ಪ್ರಾಬ್ಲಮನ್ನು ಅಥವಾ ಬೇಸ್ ಬುಕ್ ನಿಮ್ಗೆ ಪೇಜ್ ನಂಬರ್ 17 ಒಳಗೆ ಒಂದಿಷ್ಟು ಪ್ರಾಬ್ಲಮ್ಸನ್ನು ಕೊಟ್ಟಾರ 17 ಆಮೇಲೆ 18 ಒಳಗೆ ಸ್ವಲ್ಪ ನಿಮಗೆ ಬೇರೆ ಅನಿಸ್ಬೋದು ನಾನು ಏನು ಮಾಡ್ತೀನಿ ಈಗ ಇನ್ನೊಂದು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ ನಾನು ನಿಮ್ಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ ಆ ಪ್ರಾಬ್ಲಮ್ನ ಮಾಡಿರಿ ಇದೇ ಟೈಪ್ ಮಾಡಿರಿ ನಾ ಹೆಂಗೆ ಮಾಡ್ಸಿನಲ್ರಿ ಹಂಗೆ ಮಾಡಿರಿ ಆದಮೇಲೆ ಬೇಕಾದ್ರೆ ಇದಿಲ್ಲಿ ಹೆಂಗೆ ಕೊಟ್ಟಾರ ಅದನ್ನ ನೋಡಿರಿ ಆಮೇಲೆ ಇದ್ರೊಳಗೆ ಇನ್ನೊಂದು ವೇರಿಯೇಷನ್ ಬರ್ತೈತೆ ಆಮೇಲೆ ಮಾಲಿಕ್ಯುಲರ್ ಮಾಸ್ 99 ಕೊಟ್ಟಿದ್ರಲ್ಲ 99.03 ಅದ್ರ ಬದಲು ಇನ್ನೊಂದು ಏನೋ ವ್ಯಾಲ್ಯೂ ಕೊಟ್ಬಿಟ್ಟಿರ್ತಾರೆ ಅವಾಗ ಹೆಂಗೆ ಮಾಡಬೇಕು ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಸೊ ಇದನ್ನು ಟೇಬಲ್ ಹಾಕಿ ಹೆಂಗೆ ಮಾಡೋದು ಬೇಕಾದ್ರೆ ನೋಡ್ಕೋರಿ ಬಟ್ ಬಿಫೋರ್ ಗೋಯಿಂಗ್ ದೇರ್ ಇದನ್ನು ಪಕ್ಕ ಅರ್ಥ ಮಾಡ್ಕೋರಿ ನಾ ಈಗ ಇನ್ನೊಂದು ಹೋಮ್ವರ್ಕ್ ಈಗ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ ಅದನ್ನು ಇದೇ ಟೈಪ್ ನಾ ಹೆಂಗೆ ಮಾಡಿದ್ನಲ್ರಿ ಅದೇ ಟೈಪ ಸಾಲ್ವ್ ಮಾಡಿರಿ ಆಮೇಲೆ ಬೇಕಾದ್ರೆ ಇದನ್ನು ನೋಡಿರಿ ಅಂತ ಸೊ ಇದನ್ನು ಪೂರ ಸ್ಟೆಪ್ 5 ತನಕ ಬರ್ಕೋರಿ ನೀವು ಹಿಂಗೆ ಸ್ಟೆಪ್ ವೈಸ್ ಕರೆಕ್ಟ್ ಮಾಡಿದರೆ ಫುಲ್ 4 ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಹಿಂಗೆ ನಾ ಹೆಂಗೆ ಮಾಡಿದ್ನಲ್ಲ ಹೆಂಗೆ ಮಾಡಿದ್ರು ಫುಲ್ 4 ಮಾರ್ಕ್ಸ್ ಕೊಡ್ತಾರೆ ಅಲ್ಲೆಲ್ಲೇನು ಟೇಬಲ್ ವೈಸ್ ಕೊಟ್ಟಾರ ಹಂಗೆ ಮಾಡಿದ್ರು 4 ಮಾರ್ಕ್ಸ್ ಕೊಡ್ತಾರೆ ಹ್ಞೂ 17 ಒಳಗೆ 34th ಕ್ವಶನ್ನು ಬರೀ ಎಂಪಿರಿಕಲ್ ಫಾರ್ಮ್ನ ಕೇಳ್ಯಾರ ಮುಂದೆ 35th ಕ್ವಶನ್ ಪೇಜ್ ನಂಬರ್ 17 ಒಳಗೆ 35th ಕ್ವಶನ್ ಮಾಲಿಕ್ಯುಲರ್ ಫಾರ್ಮುಲಾ ಕೇಳ್ಯಾರ ಅಂದ್ರೆ ಏನು ಮೊದಲು ಎಂಪಿರಿಕಲ್ ಫಾರ್ಮುಲಾ ಮಾಡಿ ಆಮೇಲೆ ಮಾಲಿಕ್ಯುಲರ್ ಫಾರ್ಮುಲಾ ಮಾಡಬೇಕು ಓಕೆ ನೀವು ಬೇಕಾದ್ರೆ ಒಮ್ಮೆ ನೋಡ್ರಿ ಈಗ ಆದ್ರೆ ಏನು ಮಾಡ್ತೀನಿ ನನಗೆ ಇದನ್ನು ಇಲ್ಲಿ ತನಕ ಆಗೈತೆ ನಿಮ್ಮದು ಇದು ಪಾಸ್ ಮಾಡಿ ಪೂರ 5 ಸ್ಟೆಪ್ ಬರ್ಕೋರಿ ನಾನು ನಿಮ್ಗೆ ಇನ್ನೊಂದು ಪ್ರಾಬ್ಲಮ್ ಬರೀತೀನಿ ಇಲ್ಲೇ ಆ ಪ್ರಾಬ್ಲಮ್ನ ನಾ ಹೆಂಗೆ ಸಾಲ್ವ್ ಮಾಡ್ತೀನಿ ಎಕ್ಸಾಕ್ಟ್ಲಿ ಹಂಗೆ ಸಾಲ್ವ್ ಮಾಡಿರಿ ಪಾಸ್ ಮಾಡಿ ಪೂರ ಬರ್ಕೋರಿ ಇದು find the empirical and molecular formulae ಅಂದರೆ ಎರಡು ಫಾರ್ಮುಲೆ for the compound which contains 51.28%, 9.4%, 27.35% and 11.97% of carbon, hydrogen, oxygen and nitrogen respectively ಅಂದ್ರೆ 51.2%,
51.28% ಕಾರ್ಬನ್, 9.4% ಹೈಡ್ರೋಜನ್, 27.35% ಆಕ್ಸಿಜನ್, 11.97% ನೈಟ್ರೋಜನ್ ಐತಂತ. ಕಂಟೈನ್ಸ್ 51.28%, 9.4%, 27.35% and 11.9% ಆಫ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್ ರೆಸ್ಪೆಕ್ಟಿವ್ಲಿ. ಕಾರ್ಬನ್ ಇಷ್ಟೈತಿ, ಹೈಡ್ರೋಜನ್ ಇಷ್ಟೈತಿ, ಆಕ್ಸಿಜನ್ ಇಷ್ಟೈತಿ, ನೈಟ್ರೋಜನ್ ಇಷ್ಟೈತಿ ಅಂತ ಕೊಟ್ಟಾರ. ಆಗಲೇ ಗತಿನ ಸೇಮ್. ಮೋಲಾರ್ ಮಾಸ್ ಆಫ್ ದ ಕಂಪೌಂಡ್, molar mass of the compound is 234 gram per mole. 234 ಆಗಲೇ 99.03 ಇತ್ತು, ಈ 234 ಗ್ರಾಮ್ ಪರ್ ಮೋಲ್. ಅದು ಗ್ರಾಮ್ ಪರ್ ಮೋಲ್. ಬ್ರಾಕೆಟ್ನಾಗ ಅಟೋಮಿಕ್ ಮಾಸಸ್ ಕಾರ್ಬನ್ 12, ಹೈಡ್ರೋಜನ್ 1, ಆಕ್ಸಿಜನ್ 16, ನೈಟ್ರೋಜನ್ 14. ಕಾರ್ಬನ್ 12, ಹೈಡ್ರೋಜನ್ 1. ನೋಡಿರಿ, ಈ ಸಲ 1 ಕೊಟ್ಟಾರೆ, 1.008 ಕೊಟ್ಟಿಲ್ಲ. ಈ ಸಲ ನಾವು 1 ತೊಗೋಬೇಕು. ಆಕ್ಸಿಜನ್ 16, ನೈಟ್ರೋಜನ್ 14. ಏನಿಲ್ಲ, ಆಗಲೇ ಕ್ವಶನ್ ಒಳಗೆ ಬರೀ 3 ಎಲಿಮೆಂಟ್ ಇದ್ದವು, ಕಾರ್ಬನ್, ಹೈಡ್ರೋಜನ್, ಕ್ಲೋರಿನ್. ಈ ಕ್ವಶನ್ ಒಳಗೆ 4 ಎಲಿಮೆಂಟ್ ಅದಾವೆ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ 4 ಅದಾವೆ. ಸೇಮ್ ಪ್ರೊಸೀಜರ್ ಆಗಲೇ ನಾನು ಏನು ಮಾಡ್ಸಿದ್ನಲ್ಲ, ಸ್ಟೆಪ್ 1 ಅದು ಗ್ರಾಮಿಂಗ್ ಮಾಡೋದು, ಆಮೇಲೆ ನಂಬರ್ ಆಫ್ ಮೋಲ್ಸಿಗೆ ಮಾಡೋದು, ಆಮೇಲೆ ಸಣ್ಣ ನಂಬರ್ ಯಾವುದು ಅಂತಂದ್ರೆ ಹುಡುಕಿ ಸಣ್ಣ ನಂಬರ್ಲೇ ಉಳ್ಕಿದ್ದೆಲ್ಲ ಡಿವೈಡ್ ಮಾಡೋದು, ಎಂಪಿರಿಕಲ್ ಫಾರ್ಮುಲಾ ಸಿಗ್ತೈತಿ, ಆಮೇಲೆ ಮೊಲಿಕ್ಯುಲರ್ ಫಾರ್ಮುಲಾ ಮಾಡೋದು. ಈ ಕ್ವಶನ್ ಕಾಣತೈತಿ, ನೋಡ್ತೀನಿ. ಓಕೆ, ಇದನ್ನು ಸೇಮ್ ನಾಳೆ ಹೆಂಗೆ ಸಾಲ್ವ್ ಮಾಡೀನಿ ಹಂಗೆ ಸಾಲ್ವ್ ಮಾಡಿರಿ, ಟ್ರೈ ಮಾಡಿರಿ, ಪರ್ಫೆಕ್ಟಾಗಿ ಬರ್ತೈತಿ, ಈಸಿ ಐತಿ ನಿಮ್ಗೆ. ಈ ನೆಕ್ಸ್ಟ್ ವೀಡಿಯೋ ಒಳಗೆ ಇದ್ರ ಬಗ್ಗೆ ಇನ್ನು ಸ್ವಲ್ಪ ಡಿಸ್ಕಸ್ ಮಾಡಿ ಮುಂದಿನ ಟಾಪಿಕಿಗೆ ಹೋನಂತ. ಹಿಂಗೆ ಮಾಡಿದ್ರು ಪರ್ಫೆಕ್ಟ್, ಅಲ್ಲಿ ನೋಟ್ಸ್ನಾಗ ಟೇಬಲ್ ಹೆಂಗೆ ಹಾಕೊಟ್ರೆ ಹಂಗೆ ಮಾಡಿದ್ರು ಕರೆಕ್ಟ್. ಹಿಂಗೆ ಮಾಡಿದ್ರು ಫುಲ್ ಮಾರ್ಕ್ಸ್ ಸಿಗುತ್ತೆ, ಹಂಗೆ ಮಾಡಿದ್ರು ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ನಾಗಳೇನ ಹೇಳ್ದಂಗೆ ಇದು ಈ ಟೈಪ್ ಪ್ರಾಬ್ಲಮ್ ಪಕ್ಕಾ ಎಕ್ಸಾಮ್ನಾಗ ಕೇಳ್ತಾರೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಪ್ರಾಬ್ಲಮ್. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.